ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮೊದಲಿಗೆ ಸಂಚಿಕೆಯ ಆರಂಭದಲ್ಲಿ ಭೂಮಿಯವರು ಎದ್ಬಿಟ್ಟು ಕಿರಿಸ್ತಾ ಇರ್ತಾರೆ. ಅಯ್ಯಯ್ಯೋ, ನಾನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ತುಂಬಾ ಜೋರಾಗಿ ಕೂಗ್ತಾ ಇರಬೇಕಾದ್ರೆ ಅಜಿತ್ ಅವರು ತುಂಬಾ ಶಾಕ್ ಆಗ್ಬಿಟ್ಟು, ಏನಾಯ್ತು ನಿಂಗೆ, ಯಾಕೆ ಹಿಂಗೆ ಆಡ್ತಾ ಇದೆಯಾ, ಇಷ್ಟು ಬೇಗ ಯಾಕಿದ್ದೆ, ಇನ್ನೂ ಮಲ್ಕೋದಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ಏನೋ ನಾ ಇನ್ನೂ ಮಲ್ಕೊಬೇಕಿತ್ತ ನಿಮ್ಮ ಜೊತೆ ಈ ಥರ ತಪ್ಕೊಂಡು, ಏನು ಮಾಡ್ತಾ ಇದ್ದೀರಾ, ನಾನು ಎದ್ದಾಗ ಆ ಥರ ಮಾತಾಡ್ತೀನಿ ನಿಮ್ಮ ಜೊತೆ, ಇವಾಗ ಮಲಗಿರ್ಬೇಕಾದ್ರೆ ಈ ಥರ ತಪ್ಕೊಂಡು ಮಲಗಿದ್ದೀರಾ ನನ್ನ ಜೊತೆ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಅಜಿತ್ ಅವರು ಹೇಳ್ತಾರೆ, ಹೇಯ್ ನಿನಗೆ ತುಂಬ ಚಳಿ ಆಗ್ತಿತ್ತು ಅಂತೇಳಿ ಬೆಡ್ಶೀಟ್ ಒದಿಸ್ದೆ, ಅದಾದಮೇಲೆ ನೀನೇ ನನ್ನ ಹತ್ರ ಬಂದು ತಪ್ಕೊಂಡು ಮಲ್ಕೊಂಡಿರೋದು ಚಳಿ ಆಗ್ತಿರೋದಕ್ಕೆ, ನಾನು ಇಲ್ಲಿ ಕಳ್ಕೊಂಡಿರೋದು ನೀನಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಭೂವಿಯವರಂತೂ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟು, ಹೌದಾ ಆ ರೀತಿ ಆಯಿತಾ, ಸರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಎದ್ದು ಅಲ್ಲಿಂದ ಹೋಗ್ತಾರೆ. ಎದ್ದು ಅಲ್ಲಿಂದ ಹೋಗ್ಬಿಟ್ಟು ರೆಡಿ ಆಗೋಕ್ಕೆ ಅಂತ ವಾಶ್ರೂಮ್ಗೆ ಹೋಗ್ತಾರೆ. ಇನ್ನೀ ಕಡೆ ಅಜಿತ್ ಅವರು ಹಂಗೆ ಕೂತಿರ್ತಾರೆ ಯೋಚನೆ ಮಾಡಿಕೊಂಡು. ಇನ್ನೀ ಕಡೆ ಸತ್ಯ ಅವರಂತೂ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಬುಕ್ಸ್ನ ಓದ್ತಾ ಇರಬೇಕಾದ್ರೆ ಅವ್ರಿಗೆ ಸಾಕ್ಷಿಯಿಂದ ತುಂಬಾ ಫೋನ್ ಬಂದಿರುತ್ತೆ, ಮೆಸೇಜ್ ಬಂದಿರುತ್ತೆ, ಯಾವುದಕ್ಕೂ ಸಹ ರಿಪ್ಲೈ ಮಾಡಿರಲ್ಲ. ಅವಾಗ ಸಾಕ್ಷಿ ಮತ್ತೆ ಫೋನ್ ಮಾಡ್ತಾ ಇರಬೇಕಾದ್ರೆ ಸತ್ಯ ಅವರು ಅನ್ಕೋತಾರೆ, ಏನಕ್ಕೆ ಇಷ್ಟೊಂದು ಸಲ ಫೋನ್ ಮಾಡ್ತಾ ಇದ್ದಾರೆ, ಸರಿ ಅಂತ ಹೇಳಿ ರಿಸೀವ್ ಮಾಡಿ ಫೋನನ್ನು ಮಾತಾಡ್ತಾರೆ. ಅವಾಗ ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಸಾಕ್ಷಿಯವರು ಹೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸಿ, ಸಾರಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅಂದರೆ ನಾನು ನಿನ್ನೆ ಭೂವಿಯವರು ಮತ್ತು ಅಜಿತ್ ಅವ್ರ ಬಗ್ಗೆ ಆ ಥರ ಮಾತಾಡಬಾರ್ದಾಗಿತ್ತು, ನಿಮಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ, ನಾನು ತಿಳ್ಕೊಳ್ಳದೆ ಏನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಸಾರಿ ಅಂತ ಹೇಳಿ ಹೇಳ್ತಿರ್ತಾರೆ. ಅವಾಗ ಸತ್ಯವರು ಹೇಳ್ತಿರ್ತಾರೆ, ನೋಡಿ ಯಾರ ಬಗ್ಗೆನೂ ಅಷ್ಟೇ ತಿಳ್ಕೊಳ್ಳದೆ ಹಂಗೆ ಮಾತಾಡಬಾರ್ದು ಅಂತ ಹೇಳಿ ಸತ್ಯವರು ಹಂಗೆ ಮಾತಾಡ್ತಾ ಇರ್ತಾರೆ. ಇನ್ನೀ ಕಡೆ ಸಾಕ್ಷಿ ಮತ್ತು ಅವ್ರ ಅಪ್ಪನ ಕೂತ್ಕೊಂಡು ಇಬ್ಬರೂ ಸಹ ಅಲ್ಲೇ ಇರ್ತಾರೆ. ಸಾಕ್ಷಿಯವರು ಮಾತಾಡ್ತಾ ಇರಬೇಕಾದ್ರೆ ಸತ್ಯವರು ಹೇಳ್ತಾರೆ, ಸರಿ ನಿಮ್ಮ ಅಪ್ಪ ಬಿಸ್ನೆಸ್ ಮ್ಯಾನು ಅಂತ ಹೇಳಿದ್ರಿ, ಏನು ಬಿಸ್ನೆಸ್ ಮಾಡ್ತಾರೆ, ಎಲ್ಲಿ ಏನು ಅಂತ ಏನು ಹೇಳಲೇ ಇಲ್ವಲ್ಲ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಈ ಸಾಕ್ಷಿ ಅಂತ ಅದನ್ನು ಹೇಳೋಕ್ಕೆ ಇರಲ್ಲ, ಬೇರೆ ಥರ ಟಾಪಿಕ್ನ ಚೇಂಜ್ ಮಾಡಬೇಕು ಅಂತ ಹೇಳಿ, ಏನು ಹೆಣ್ಣ ಕೇಳೋ ಪ್ಲ್ಯಾನ್ ಏನಾದ್ರು ಇದೆಯಾ ನೀವು ಮನೆಗೆ ಬಂದು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಹಂಗಲ್ಲ ನೀವು ಬೇರೆ ಥರ ಮಾತನ್ನ ತಿರುಗಿಸ್ಬೇಡಿ, ನನಗೆ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅಂತ ಇರಬೇಕಾದ್ರೆ ಸಾಕ್ಷಿ ಅಂತೂ ಹೇಳೋಕ್ಕೆ ಹೋಗಲ್ಲ, ಬೇರೆ ಥರ ಮಾತಾಡ್ಬಿಟ್ಟು, ನಾನು ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ, ನನಗೆ ಇವಾಗ ನಿದ್ದೆ ಬರ್ತಾಯಿದೆ, ನಾನು ಮಲ್ಕೋಬೇಕು ಅಂತೇಳಿ ಫೋನನ್ನು ಕಟ್ ಮಾಡಿಬಿಡ್ತಾರೆ. ಇನ್ನು ಅದಾದಮೇಲೆ ಸಾಕ್ಷಿಗೆ ಅವ್ರ ಅಪ್ಪ ಹೇಳ್ತಾರೆ, ರಾಣ ಅಲ್ಲ ಎಷ್ಟು ಸಲ ಸಾರಿ ಕೇಳ್ತಾ ಇದ್ದೆ ನನ್ನ ಮಗಳಾಗಿ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ನಾನು ಈ ಥರ ಮಾಡ್ತಿದ್ದೀನಿ ಅಂದ್ರೇನು ಇದರಿಂದನೂ ಏನೋ ಒಂದು ಕೆಲಸ ಆಗಬೇಕಾಗಿದೆ, ನಾನು ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಮಾಡ್ತೀಯ ಮಗಳೇ ಅಂತ ಹೇಳ್ಬಿಟ್ಟು ರಾಣನೂ ಸಹ ಹುರಿದುಂಬಿಸ್ತಿರ್ತಾರೆ. ಇನ್ನು ಈ ಕಡೆ ಬರೋದಾದರೆ ಸತ್ಯವ್ರು ಹೇಳ್ತಾರೆ, ಎಲ್ಲ ಟೈಮಿಗೂ ಅವ್ರ ಅಪ್ಪ ಏನು ಕೆಲಸ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ ಅಲ್ವಾ, ಒಬ್ಬ ಲಾಯರ್ ಆಗಿ ನಾನು ಎಲ್ಲನೂ ಸಹ ತಿಳ್ಕೊಬೇಕು ಅಂತೇಳಿ ಸತ್ಯವರು ಮಾತಾಡ್ಕೋತಾ ಇರ್ತಾರೆ. ಇನ್ನು ಈ ಕಡೆ ದೇವ್ರ ಪೂಜೆ ಮಾಡಬೇಕು ಅಂತ ಭೂಮಿಯವರು ದೇವ್ರ ಮನೆ ಹತ್ರ ಬರ್ತಾರೆ. ಅಜಿತ್ ಅವರು ಸಹ ಅಲ್ಲೇ ಇರ್ತಾರೆ. ಭೂಮಿ ದೇವರನ್ನ ಪೂಜೆ ಮಾಡ್ತಾ ಇರಬೇಕಾದ್ರೆ ಅಜಿತ್ ಅವ್ರು ನೋಡ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಸಾಹೇಬ್ರೆ ನನ್ನನ್ನು ನೋಡಿಬಿಡಿ, ನನಗೆ ದೃಷ್ಟಿ ಆಗುತ್ತೆ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಅಜಿತ್ ಅವರು ಹೇಳ್ತಾರೆ, ಹೇಯ್ ನಾನು ದೇವ್ರನ್ನ ನೋಡ್ತಾ ಇರೋದು ನಿನ್ನಲ್ಲ ಅಂತ ಹೇಳಿ ಹೇಳ್ತಾರೆ. ಅವಾಗ ಅಷ್ಟರಲ್ಲಿ ಅಪೇಕ್ಷೆ ಇದ್ದವರು ಅಜಿತಾ ಅಂತೇಳಿ ಕೂಗಿದಾಗ ಭೂಮಿ ಮತ್ತು ಅಜಿತ್ ಅವರು ಇಬ್ಬರೂ ಸಹ ಅಲ್ಲಿ ಹೋಗ್ತಾರೆ. ಅಲ್ಲಿ ಎಲ್ಲರೂ ಸಹ ಬಂದಿರ್ತಾರೆ, ಅಜ್ಜಿ ಆಗಿರ್ಬೋದು, ಎಲ್ಲರೂ ಸಹ ಬಂದಿರ್ತಾರೆ. ಸೊ ಅವಾಗ ಅವರು ಅಲ್ಲಿ ಟೆಂಟೆಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಅಂದರೆ ಬಟ್ಟೆನ ಸಹ ಅಲ್ಲಿ ದಾರ ಕಟ್ಬಿಟ್ಟು ಒಣಗಾಕಿರ್ತಾರೆ. ಅವಾಗ ಅಜ್ಜಿಯವರು ಹೇಳ್ತಾರೆ, ನೋಡಿ ನಿಮಗೆ ಕೊಟ್ಟಿರೋದು ಟೈಮು ಒಂದಿನ ಅಂತ, ಇವತ್ತು ನೀವು ಹಿಂಗೆ ಮಾಡಿದ್ದೀರಲ್ಲ, ಬಟ್ಟೆನೆಲ್ಲ ಈ ಥರ ಕಟ್ಟಿದ್ದೀರಲ್ಲ, ನನಗೆ ಇದು ಸ್ವಲ್ಪನೂ ಇಷ್ಟ ಇಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಸಾರಿ ಅಮ್ಮ ನಮ್ಮ ಮನೇಲೆಲ್ಲ ಈ ಥರನೇ ಮಾಡೋದು, ಹಾಗಾಗಿ ಹಿಂಗೆ ಮಾಡಿದ್ವಿ ಅಂತ ಸದಾನಂದ ಅವರು ಹೇಳ್ತಾರೆ. ಅವಾಗ ಅಜಿತ್ ಅವ್ರು ಹೇಳ್ತಾರೆ, ನೋಡಿ ಮೇಲ್ಗಡೆ ಒಂದು ಟೆರೇಸಲ್ಲಿ ಬಟ್ಟೆ ಒಣಗಾಕೋಕ್ಕೆ ಪ್ಲೇಸ್ ಇದೆ, ಅಲ್ಲಿ ಇದು ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾರೆ. ಸರಿ ಅಂತೇಳಿ ಎಲ್ಲರೂ ಸಹ ಅಲ್ಲಿಂದ ಹೋಗ್ತಾರೆ. ಅವಾಗ ಭೂಮಿಯವರು ಹೇಳ್ತಾರೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಹೇಳಿದಾಗ, ನೋಡು ಅವರು ನಿನ್ನವ್ರು ಮಾತ್ರ ಅಲ್ಲ ನನ್ನವರು ಸಹ ಅಂತ ಹೇಳ್ಬಿಟ್ಟು ಅಲ್ಲಿ ಸಮಾಧಾನ ಮಾಡ್ತಾರೆ. ಇನ್ನು ಈ ಕಡೆ ಭೂಮಿಯವರು ಮನೆ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅಶ್ವಿನಿ ಅವ್ರ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅವಾಗ ಯಾರು ಇಲ್ಲದೆ ಇರೋದನ್ನ ನೋಡ್ಬಿಟ್ಟು ಭೂಮಿಯವರೇ ಹೋಗ್ಬಿಟ್ಟು ಫೋನನ್ನು ರಿಸೀವ್ ಮಾಡ್ತಾರೆ. ಫೋನ್ನ ರಿಸೀವ್ ಮಾಡಿದಾಗ ಅಲ್ಲಿ ಶ್ರವಣ್ ಅವ್ರ ಹೆಸರು ಶ್ರವಣ್ ಅಂತಲೇ ಇರುತ್ತೆ, ಅಪ್ಪ ಅಂತ ಇರೋದಿಲ್ಲ. ಅವಾಗ ಅವ್ರಿಗೆ ಅನುಮಾನ ಬರುತ್ತೆ, ಇವಳು ದೊಡ್ಡ ಫೇಕ್ ಇದ್ದಾಳೆ, ಇವಳನ್ನ ಫಸ್ಟ್ ಬಯಲು ಮಾಡಬೇಕು ಅಂತೇಳಿ ಫೋನ್ನ ರಿಸೀವ್ ಮಾಡಿದಾಗ ಅವರು ತುಂಬಾ ಜೋಶಿಂದ, ಮಗಳೇ ಹೇಗಿದೆಯಾ, ಏನು ಮಾಡ್ತಾ ಇದೆಯಾ, ನನಗೆ ಬೆಳಗ್ಗೆನೇ ನಿನ್ನ ಅಪ್ಪ ಅಂತ ಕರೆದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ, ಇಲ್ಲಿ ಅಪ್ಪ ಅಂತ ಕರಿ ಅಂತ ಹೇಳಿದಾಗ ಭೂಮಿಯವರು ಸಹ ಅಪ್ಪ ಅಂತ ಹೇಳಿ ಕರೆದು ಮಾತಾಡ್ತಾ ಇರ್ತಾರೆ. ಅವಾಗ ಯಾರು ನೀನು ಅಂತ ಕೇಳಿದಾಗ ನಾನು ಭೂಮಿ ಅಂತೇಳಿ ಹೇಳ್ತಾರೆ. ಅಶ್ವಿನಿ ಫೋನ್ ಎಲ್ಲೇ ಇಟ್ಟಿದ್ಲು, ಯಾರು ಇರಲಿಲ್ಲ, ಅದಕ್ಕೆ ನಾನು ರಿಸೀವ್ ಮಾಡಿದೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಅಲ್ಲಿಗೆ ಬರ್ತಾಳೆ. ಅಶ್ವಿನಿ ಅಲ್ಲಿಗೆ ಬಂದ್ಬಿಟ್ಟು, ನೀನು ನನ್ನ ಫೋನ್ ಯಾಕೆ ರಿಸೀವ್ ಮಾಡಿದ್ಯಾ ಅಂತೇಳಿ ಫೋನ್ನ ಕಿತ್ಕೊಂಡು ಇವಳೇ ತನ್ನ ಸ್ವಂತ ಮಗಳ ಥರ ಹೇಳಿ ಇಬ್ಬರೂ ಸಹ ಮಾತಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದರೆ ರೂಮ್ಗೆ ಬರ್ತಾರೆ ಭೂಮಿಯವರು. ಅಜಿತ್ ಅವರು, ಏನಿದು ಬಟ್ಟೆ ಐರನ್ನೇ ಆಗಿಲ್ವಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನಾನು ನಿಮ್ಮೇನು ಹೆಂಡ್ತಿನ ಅದೆಲ್ಲ ಮಾಡೋಕ್ಕೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇಷ್ಟು ದಿನಲ್ಲಿ ಏನೇ ಮಾಡಿದೆ ಹಂಗೇನೆ ಐರನ್ ಮಾಡಿರ್ತೀಯ ಅಂತ ಅಂದ್ಕೊಂಡು ನಾನು ಕೇಳಿದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಈಗೇನು ಐರನ್ನೇ ಮಾಡಬೇಕು ಅಂತೇಳಿ ಇಸ್ಕೋತಾರೆ. ಐರನ್ ಮಾಡಬೇಕು ಅಂತ ಇಸ್ಕೊಂಡು ಅವರು ಶ್ರವಣ್ ಅವ್ರ ಜೊತೆ ಮಾತಾಡಿರೋದನ್ನೆಲ್ಲ ನೆನೆಸ್ಕೋತಾ ಇರ್ತಾರೆ. ಮತ್ತು ಅವ್ರ ಅಪ್ಪನ ನಂಬರ್ನ ಸೇವ್ ಮಾಡ್ಕೊಂಡಿರ್ತಾರೆ, ಅಪ್ಪ ಅಂತ. ಅವಾಗ ಅಜಿತ್ ಅವರು ಹೇಳ್ತಾರೆ, ನೋಡಿ ಸಾಹೇಬ್ರೆ ನಮ್ಮ ಅಪ್ಪ ಅಂತ ನಂಬರ್ ಸೇವ್ ಮಾಡಿದ್ದೀನಿ, ಅದರಿಂದ ಫೋನ್ ಬರುತ್ತೆ ಅಂತ ವೆಯ್ಟ್ ಮಾಡ್ತೇನೆ, ಅದು ಸಾಧ್ಯ ಇಲ್ಲ, ಆದರೆ ಶ್ರವಣ್ ಮಾವ ಅವ್ರ ಹೆಸರನ್ನ ನಾನು ಅಪ್ಪ ಅಂತ ಸೇವ್ ಮಾಡ್ಕೊಳ್ಳ ಅಂತೇಳಿ ಹೇಳ್ತಾ ಇರಬೇಕಾದ್ರೆ, ನೀ ಯಾಕೆ ಎಮೋಷ್ನಲಿ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ, ಎಷ್ಟು ಎಮೋಷ್ನಲಿ ಫೀಲ್ ಆಗ್ತೀಯಾ, ನಿನಗೆ ಅಷ್ಟೇ ಹರ್ಟ್ ಆಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ,
ಇಲ್ಲ ಸಾಹೇಬ್ರೆ, ನಾನು ಅವ್ರ ನಂಬರ್ನ ಸೇವ್ ಮಾಡ್ಕೊಳ್ಳ ಅಂತ ಹೇಳಿದಾಗ ಅವತ್ತು ಹೇಳಿದ್ದಾರೆ ತಾನೇ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಿದ್ರು. ನಾನು ಸೇವ್ ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವರು ಶ್ರವಣ್ ಅವ್ರನ್ನ ಅಪ್ಪ ಅಂತ ಹೇಳಿ ಸೇವ್ ಮಾಡ್ಕೋತಾರೆ. ಸೊ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.